ಮಾನ್ಸೂನ್ ರೈಡ್ ಹೋಗಬೇಕು ಅಂತ ನಾವು ಈ ಸತಿ ಮೂನ್ನಾರ್ನ ಆಯ್ಕೆ ಮಾಡ್ಕೊಂಡ್ವಿ. ಅಲ್ಲಿಗೆ ಹೋದಾಗ ಆನೆ ಎರಂಗಲ್ ಡ್ಯಾಮ್ನ ಮಿಸ್ ಮಾಡಬಾರ್ದು ಅಂತ ಆ ಕಡೆ ರೈಡ್ ಹೊರಟ್ವಿ. ಅಲ್ಲಿ ಆನೆ ಬರುತ್ತೆ ಅಂತಲೂ ಗೊತ್ತಿತ್ತು. ಸೊ ಹಾಗಾಗಿ ಆನೆಗಳನ್ನ ನೋಡೋಣ ಅಂತ ಆ ಕಡೆ ನಮ್ಮ ಪಯಣ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಹೆಲೋ, ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಶಶಾಂಕ್ ರವೀಂದ್ರ, ಮೋಟೋಶ್ಯಾಂಕ್ಸಿಂದ. ನಾವು ಮೂನಾರಿಗೆ ಬಂದುಬಿಟ್ಟಿದ್ದೀವಿ. ಮೂನಾರಲ್ಲಿ ಇದೊಂದು ಒಳ್ಳೆ ಸ್ಟೇಯಲ್ಲಿ ಉಳ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿದೆ. ಇಟ್ಸ್ ಆ್ಯಕ್ಚುಲಿ ಗುಡ್. ಸೊ ವಿ ಆರ್ ಜಸ್ಟ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ದ ಮೂನಾರ್ ಟುಡೇ. ನಥಿಂಗ್ ಮಚ್. ಗೇರ್ಸು ಕೂಡ ಅಷ್ಟೊಂದೇನು ಹಾಕಿಲ್ಲ, ಬಟ್ ಹೆಲ್ಮೆಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಶೆಕೆ ಕುದೀತಾ ಇದೆ. We are actually in a monsoon ride, but it has turned into a summer ride for some reason. But yeah, the property is super, good hospitality, ಎಲ್ಲ ತುಂಬ ಚೆನ್ನಾಗಿದೆ. ಸೊ ಶಿವ, ಸೊ ನನ್ನ ಬೈಕ್ ಇಲ್ಲೇ ಶೆಡ್ ಆಗುತ್ತೆ ಇವತ್ತು. ವಿ ಆರ್ ನಾಟ್ ಟೇಕಿಂಗ್ ಅವರ್ ಬೈಕ್, ವಿ ಆರ್ ಟೇಕಿಂಗ್ ದ ಡ್ಯೂಕ್ 390 ಬಿಕಾಸ್ ತುಂಬ ಗಾಡಿ ಓಡೇ ಇಲ್ಲ. ಸೊ ಗಾಡಿ ಓಡೇ ಇಲ್ಲದೆ ಇರೋ ಕಾರಣ ವಿಲ್ ಟೇಕ್ ದ 390. ವಿಲ್ ಎಕ್ಸ್ಪ್ಲೋರ್ ಮೂನಾರ್ ಟುಡೇ. ಲೆಟ್ಸ್ ಗೋ. ಇದು ರೋಡೆಲ್ಲ ಒಳ್ಳೆ ಪ್ರೈವೇಟ್ ಪ್ರಾಪರ್ಟಿ ರೋಡ್ಸ್ ಇವೆಲ್ಲ. ಸೊ ಆದರೂ ಕೂಡ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇದನ್ನೆಲ್ಲ. ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಸೊ ಇವಾಗ ನಾವು ಆನರಂಗಲ್ ಡ್ಯಾಮ್ ಅಂತ ಒಂದು ಡ್ಯಾಮ್ ಇದೆ, ಅಲ್ಲಿಗೆ ಹೊರಟಿದ್ದೀವಿ. ನಾನು ಸುಮಾರು ಒಂದು 10 ವರ್ಷದ ಕೆಳಗಡೆ ಮೂನಾರಿಗೆ ಬಂದಾಗ ಅಲ್ಲೇ ಹೋಗಿದ್ವಿ. ಸೂಪರಾಗಿತ್ತು. ಸೊ ಇನ್ನೊಂದು ಸತಿ ಹೋಗಿ ಆ ವ್ಯೂ ಪಾಯಿಂಟ್ ನೋಡ್ಕೊಂಬರೋಣ. ತುಂಬ ಫುಟ್ಬಾಲ್ ಫ್ರೀಕ್ಸ್ ಇದ್ದಾರೆ ಕಣ ಇಲ್ಲಿ. ಓ, ಮೋಡ ಆಯಿತು ಮಚ್ಚ. ನೀನು ಹೇಳಿದ್ದೆ ಅಲ್ಲ, ಈ 3 ಗಂಟೆಯಿಂದ 5 ಗಂಟೆ ಒಳಗೆ ಮಳೆ ಬರುತ್ತೆ ಅಂತ. ಓಕೆ, ಸರಿ, ಓಕೆ, ಫೈನ್. We are ready anyways. We have the rain gears. Wow. Look at this. Is this Silent Valley? I think so. No. This is Silent Valley, alla Shiva. Allora, peak and snowfall. No. That is fog. Oh, that's a tree. My God. That was simply amazing, ಮಚ್ಚ. ಆ ಸುಂದರವಾದ ಜಾಗ ನೋಡ್ಕೊಂಡು ಮುಂದೆ ಬಂದಾಗ ನಮಗೆ ಮಳೆ ಬರೋ ಸೂಚನೆ ಗೊತ್ತಾಯಿತು. ಆದರೆ ನಾವು ಹೆದರಲಿಲ್ಲ. ಎಲ್ಲ ರೈಡಿಂಗ್ ಗೇರ್ಸ್ ರೆಡಿ ಇಟ್ಕೊಂಡಿದ್ವಿ. ಹಾಗೆ ಮುಂದೆ ಚಲಿಸ್ತಾ ಹೋದ್ವಿ. ಓ, ಮಳೆ ಬರ್ತಾ ಇದೆ. ಐ ಫೆಲ್ಟ್ ಸಮ್ ಆಫ್ ದ, ನೋಡಿ ಹಿಂಗಿದ್ದಾಗ ಹುಷಾರು. I didn't expect the hairpin at all. Literally, it just came. ಅದು ಬಂದ್ಬಿಡ್ತಂಗೆ ನಾನು ಮುಂದಕ್ಕೆ. ಔಟ್ ಆಫ್ ಸಿಲಬಸ್ಸು ಅಲ್ಲ ಮಚ್ಚ ಅದು. ಆ ಟಾಪಿಕ್ಕೇ ಕೇಳಿರಲಿಲ್ಲ ನಾನು. ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಗೊತ್ತಾಗಲ್ಲ, ಆದರೆ ಈ ರೋಡು ತುಂಬ ಅಪ್ ಆ್ಯಂಡ್ ಡೌನ್ಸ್ ಇತ್ತು. ಸೊ ಇಳಿಬೇಕಾದ್ರೆ ಒಂದು ಟಿಪ್ ಹೇಳೋಣ ಅಂತ ಇಲ್ಲಿ ಹೊರಟಿದ್ದೀನಿ. ಈ ಥರ ಎಲ್ಲ ನೀವು ಡೌನ್ ಹಿಲ್ ಬರಬೇಕಾದ್ರೆ ಜಸ್ಟ್ ಕೀಪ್ ಒನ್ ಥಿಂಗ್ ಇನ್ ಮೈಂಡ್. ಒಂದು ವಿಷಯ ತಲೆಯಲ್ಲಿ ಇಟ್ಕೊಳ್ಳಿ, ಕ್ಲಚ್ ಮುಟ್ಲೇಬಾರ್ದು. ವಾವ್, ಲುಕ್ ಅಟ್ ದಿಸ್. ಯಾ, ವ್ಯೂ ಇಸ್ ಆಲ್ಸೋ ಗುಡ್. ಸೊ ಕ್ಲಚ್ ಮುಟ್ಲೇಬಾರ್ದು. ಕ್ಲಚ್ ಏನಾದರೂ ನೀವು ಮುಟ್ಕೊಂಡಿದ್ರೆ ಅಂತಂದರೆ ಸುಯ್ಯನಾಗಿ ಎಳ್ದುಬಿಡುತ್ತೆ ಗಾಡಿ. ಫ್ರಂಟ್ ಬ್ರೇಕ್ನ ಜಾಸ್ತಿ ಅವಾಯ್ಡ್ ಮಾಡಿ. ಬ್ಯಾಕ್ ಬ್ರೇಕ್ ಮೇಲೆ ಕಾಲಿರಲಿ. ಆರಾಮಾಗಿ ಒಂದು ಯಾವುದೋ ಒಂದು ಗೇರಲ್ಲಿ, ಐ ಯೂಶಲಿ ಲೀವ್ ಇಟ್ ಇನ್ 3, 3ನೇ ಗೇರಲ್ಲಿ ಬಿಟ್ಬಿಡ್ತೀನಿ. ಸೊ 3ನೇ ಗೇರಲ್ಲಿ ಬಿಟ್ಬಿಟ್ಟು ಆರಾಮಾಗಿ ಅದ್ರ ಪಡಿಗೆ ಹೋಗ್ತಾ ಇರುತ್ತೆ. ಬೇಕಿದ್ದ ಕಡೆ ನೀವು ಬೇಕಾದ್ರೆ ಗೇರ್ ಡೌನ್ ಮಾಡಿಕೊಂಡು ಎಕ್ಸ್ಲೇಟರ್ ಕೊಡ್ತೀವಿ, ಇವಾಗ ನಾನು ಮಾಡ್ದಂಗೆ. ಆಮೇಲೆ ಬಿಟ್ಬಿಡೋದು, ಮತ್ತೆ ಬ್ರೇಕ್ ಇಟ್ಕೊಳ್ಳೋದು. ಸೊ ಈ ಥರ ಪೀಸಾಗಿ ನಿಮ್ಮ ಪಡಿಗೆ ನೀವು ಆರಾಮಾಗಿ ಹೋಗ್ಬಿಡ್ಬೋದು. ಯಾವುದೇ ಥರದ ತೊಂದರೆ ಆಗಲ್ಲ. ಹಾಗೆ ಮುಂದೆ ಬಂದು ನಮಗೆ ಒಂದು ಒಳ್ಳೆ ಸರ್ಪ್ರೈಸ್ ಕಾದಿತ್ತು. ಸಡನ್ನಾಗಿ ಓಪನ್ ಫೀಲ್ಡು, ಅರೆ ಗ್ರೀನರಿ ಮಾತ್ರ ಸೂಪರ್, ನೋಡಲೇಬೇಕು. ಓ, ಇಲ್ಲಿ ನೋಡಿಲಿ. ಓ ಶಿಟ್,
Look at that, dude. It just opened up for us. ಆ ವ್ಯೂ ನೋಡ್ಬಿಟ್ಟು ನಾವಿಬ್ರು ಎಕ್ಸೈಟ್ಮೆಂಟಲ್ಲಿ ಚೆನ್ನಾಗಿ ಕೂಗಾಡ್ಬಿಟ್ಟಿದ್ದೀವಿ. ಅದನ್ನೆಲ್ಲ ಇಲ್ಲಿ ಕೇಳೋಕ್ಕಾಗಲ್ಲ ಅಂತ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಇದೆಲ್ಲ ಆದಮೇಲೆ ನಾವು ಆನೆರಂಗಲ್ ಡ್ಯಾಮ್ ಕಡೆಗೆ ಹೊರಟ್ವಿ. ಈ ಟರ್ನ್ ತೊಗೊಂಡು ಆ ಕಡೆ ನೋಡೋಣ. ಹಿಂಗಿದೆಯಲ್ಲ. ಓ ವೆಯ್ಟ್, ಹಿಂಗೆ ಹೋಗ್ಬಿಟ್ಟು ಹಂಗೆ ತಿರ್ಸ್ಕೊಂಡ್ರೆ ಸ್ವರ್ಗ ಕಾಣತ್ತೆ. ಬಾ. Are you ready? Look at that. My God. ಹೆಂಗಿದೆ ನೋಡೋ, ಖುಷಿ ಆಗುತ್ತಲ್ಲ. ದಿಸ್ ಇಸ್ ಸಮಥಿಂಗ್ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ಯಾ, ಲುಕ್ ಎಟ್ ದಟ್. ಇವಾಗ ಒಂದು 3 ಜನ ಬೆಂಗಳೂರು ಹುಡುಗರನ್ನ ಮೀಟ್ ಮಾಡಿದ್ವಿ. ತುಂಬ ಖುಷಿ ಆಯ್ತು ಅವ್ರ ಜೊತೆ ಮಾತಾಡಿ. ಚೆನ್ನಾಗಿರುತ್ತೆ. ಒಂದು ಇನ್ನೂ 2 ಬರುತ್ತೆ. ಒಂದು ಹಿಮಾಲಯನು ಅಥವಾ 3 ಹಿಮಾಲಯನೇನೋ. ಓ, ವಿಸ್ಟಾಮ್. ಯಾ ಮಚ್ಚ ಗುಂಡಿ. ಹೇ, ಇಟ್ಸ್ ಫೈನ್ ಮಚ್ಚ. ಅಯ್ಯೋ, yeah, there is water. Entry fee? ಕ್ಯಾಶ್ ಇದೆಯಾ? 50 ರೂಪಾಯಿ. ಹಾಂ, ವೈ? ಹಾಂ, ಫೈನ್. ಹಾಂ, yeah, there are those people, friends. Yeah. 50. Yeah, that's right. We have to pay 50 rupees. You can take, right? Okay. Okay. Ah, yeah. ಆನೆರಂಗಲ್ ಡ್ಯಾಮಲ್ಲಿ 50 ರೂಪಾಯಿ ಒಬ್ಬರಿಗೆ ಟಿಕೆಟ್ ತೊಗೊಳ್ಬೇಕು. ನಾವು ಇಬ್ಬರಿಗೂ ಸೇರಿ 100 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡ್ವಿ. ಅಲ್ಲಿ ಆಫ್ ರೋಡ್ ಇರಲಿಲ್ಲ ಅಂದ್ಬಿಟ್ಟು ನಮ್ಮ ಜೊತೆ ಬಂದಂಥ ಬೆಂಗಳೂರು ಹುಡುಗರು ವಾಪಸ್ ಹೊರಟ್ರು. ಅವ್ರ ಜೊತೆ ಸಿಕ್ಕಿದ್ದು ನಮಗೆ ಭಾಳ ಖುಷಿ ಆಯಿತು. ಅವ್ರ ಜೊತೆ ಮಾತಾಡಿದ್ದು ಭಾಳ ಖುಷಿ ಆಯಿತು. ಆದರೆ ಅವ್ರು ಇದ್ದಿದ್ದರೆ ಆನೆಗಳನ್ನ ನೋಡ್ಬೋದಿತ್ತು ಅಂತ ಒಂದು ಸ್ವಲ್ಪ ಬೇಸರ ಆಯಿತು. ಬಟ್ ನಾವು ನಮ್ಮ ಪಯಣನ ಮುಂದುವರ್ಸಿದ್ವಿ. ಗಾಡಿ ನಿಲ್ಸಿದ್ದೀವಿ ಪೀಸಾಗಿ. ಅಲ್ಲಿ ಆನೆರಂಗಲ್ ಡ್ಯಾಮ್ ಒಂದು ಸ್ವಲ್ಪ ಬ್ಯಾಕ್ ವಾಟರ್. ಇದು ಪೀಸಾಗಿದೆ. ತುಂಬ ಜನ ಯಾರೂ ಇಲ್ಲ. ಒಂಥರ ಆಫ್ ಬೀಟ್ ಪ್ಲೇಸು. ಏನು ಶಿವ, ಹೌ ಇಸ್ ಇಟ್? ಇಲ್ಲಿಗೆ ಬರೋ ದಾರಿ ಮಾತ್ರ ಸೂಪರ್. ಫುಲ್ ಖುಷಿಯಾಗಿ ಹೋಗಿದೆ ನಮಗೆ. ಸೊ ಇವಾಗ ಮೆಲ್ಲಗೆ ಹಂಗೆ ನಡ್ಕೊಂಡು ಒಂದು ಕಡೆ ಹೋಗಿ ಕೂತ್ಕೊಂಡು ಪೀಸಾಗಿ ಎದ್ದು ಬರೋದು ಅಷ್ಟೇ ನಮ್ಮ ಅಜೆಂಡಾ. ಹಾಂ, ಬೋಟಿಂಗ್ ಇತ್ತು ಅನಿಸುತ್ತೆ ಶಿವ ಇಲ್ಲಿ, ಆದರೆ ನಿಲ್ಲಿಸ್ಬಿಟ್ಟಿದ್ದಾರೆ. ಗಾಡಿನ ಪಾರ್ಕ್ ಮಾಡಿ ಮುಂದೆ ಬಂದು ಒಂದೊಳ್ಳೆ ಜಾಗ ನೋಡ್ಕೊಂಡು ಕೂತ್ಕೊಂಡ್ವಿ. ಆ ಜಾಗ ನೋಡಿಕೊಂಡು ಖುಷಿಯಾಗಿ ಆರಾಮಾಗಿ ಡ್ರೋನ್ ಶಾಟ್ ಸಿಗೋಣ ಅಂತ ಮುಂದೆ ಹೊರದ್ವಿ. ಸೊ ಲೆಟ್ಸ್ ಸಿ.
ಮಚ್ಚಾ, ಹೌ ವಾಸ್ ಇಟ್? Amazing. Damn. Saw 5 elephants. 5 ಆನೆಗಳು. Baby calf ಇತ್ತು. Yes, it was amazing. I'm still amazed by it. We'll review the footage. Yeah. We'll review the drone footages and we'll put it on. ಆನೆಗಳನ್ನ ನೋಡಿ, ಆ ವ್ಯೂ ಪಾಯಿಂಟ್ನ ನೋಡಿ ತುಂಬ ಖುಷಿಯಾಗಿ ವಾಪಸ್ ನಾವು ನಮ್ಮ ಸ್ಟೇ ಕಡೆ ಹೊರಟ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.